ಎಲ್ಲರಿಗೂ ನಮಸ್ಕಾರ. ಇನ್ಸ್ಪೈರಿಂಗ್ ಮಾಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ತುಂಬ ದಿನಗಳ ನಂತರ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಂತ ಅಂದರೆ, ಹೀಗೆ ನಾನು ಈ ಹಿಂದೆ ಹಲವಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಕನ್ನಡ ಭಾಷೆನ ಹೇಗೆ ಅಕ್ಷರಗಳನ್ನ ಸುಂದರವಾಗಿ ಬರೀಬಹುದು ಅನ್ನೋ ಒಂದು ಸರಳವಾದ ವಿಡಿಯೋವನ್ನು ಮಾಡಿದ್ದೆ. ಅದಕ್ಕೆ ಒಬ್ಬ ತಾಯಿ ನನಗೆ ಒಂದು ಕಮೆಂಟ್ ಮಾಡಿದ್ದಾರೆ. ಅದೇನಂತ ಅಂದರೆ, ನನ್ನ ಮಗ ಅಕ್ಷರನ ದೂರ ದೂರ ಬರಿತಿದ್ದಾನೆ, ಅಂದರೆ ಪದಗಳ ಅಂತರಗಳನ್ನು ಸಹ ಬಿಡದೆ ಬರಿತಿರ್ತಾನೆ. ನಾನು ತುಂಬ ಪ್ರಯತ್ನ ಮಾಡ್ತೇನೆ, ಆದರೂ ಸರಿಯಾಗಿ ಬರ್ತಾಯಿಲ್ಲ, ಅಕ್ಷರಗಳು ನೀಟಾಗಿ ಬರ್ತಾಯಿಲ್ಲ. ದಯವಿಟ್ಟು ಅದಕ್ಕೆ ಒಂದು ವಿಡಿಯೋ ಮಾಡಿ ನನಗೆ ತಿಳಿಸಿ ಅನ್ನೋ ರೀತಿಯಲ್ಲಿ ನನಗೆ ಕಮೆಂಟ್ ಹಾಕಿದರು. ಅವ್ರಿಗೂ ಸಹ ನಾನು ರಿಪ್ಲೈ ಮಾಡಿದ್ದೆ. ಸಾಧ್ಯವಾದರೆ ಆ ವಿಡಿಯೋನ ನಾನು ನಿಮಗೆ ನನ್ನ ರೀತಿಯಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ಕಮೆಂಟ್ಗೆ ತುಂಬ ಧನ್ಯವಾದಗಳು. ಅದ್ರ ಜೊತೆಗೆ ಒಂದು ವಿಚಾರ ಏನಂತ ನಿಮಗೆ ಹೇಳಬೇಕು ಅಂತ ಅಂದರೆ, ನಾನು ಮಾಡ್ತಾ ಇರೋ ವಿಡಿಯೋ ಯಾರೋ ಒಬ್ಬರಿಗಾದ್ರೂ ಸಹ ಉಪಯೋಗ ಆಗ್ತಾಯಿದೆ ಅಂತಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಈ ಥರ ಕಮೆಂಟ್ ಬಂದಾಗ ನಾನು ಏನಾದರೂ ಮಾಡಿ ಈ ಥರ ಕಮೆಂಟ್ಗಳಿಗೆ ವಿಡಿಯೋ ಮಾಡಲೇಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿರ್ತೀನಿ. ಹಾಗೆ ಅವರು ಕೇಳಿರುವಂತಹ ಸಮಸ್ಯೆಗೆ ನನಗೆ ನನ್ನ ರೀತಿಯಲ್ಲಿ ಸಾಧ್ಯವಾದಂಥ ರೀತಿಯಲ್ಲಿ ನಾನು ರಿಪ್ಲೈ ಕೊಡುವಂತಹ ಇದು ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಅವ್ರು ಕೇಳಿರುವಂತಹದ್ದು, ಅಕ್ಷರನ ದೂರ ದೂರ ಬರಿತಾ ಇದ್ದಾನೆ, ಹಾಗೆ ಪದಗಳನ್ನು ಬರಿಬೇಕಾದ್ರೂ ಅಂತರನ ಬಿಡದೇ ಬರಿತಿದ್ದಾನೆ. ಅಂದರೆ ಅವರ ಲೆಕ್ಕದಲ್ಲಿ ಯಾವ ಥರ ಬರಿಬಹುದು ಅಂತ ಅಂದರೆ, ಈಗ ಏನಾದರೂ ಒಂದು ಅನುಸರಿಸಿ, ನು ಸ ರಿ ಸಿ ಅಂತ ಈ ಥರ ಬಿಟ್ಟು ಇಲ್ಲಿ ಪಕ್ಕನೇ ಹಾಗೆ ಬರ್ಕೊಂಡು ಹೋಗ್ತಾ ಇರ್ತಾರೆ. ಪರಿ ಹ ರಿ ಸಿ, ಈ ಥರ ಸಮಸ್ಯೆ ಅವರಿಗೆ ಆಗಿದೆ ಅಂತ. ಅಂದರೆ ಈ ಪದಕ್ಕೂ ಎರಡು ಪದ ಅನ್ನೋ ರೀತಿಯಲ್ಲಿ ಕಾಣಿಸಲ್ಲ. ಆ ಅಂತರಗಳನ್ನು ಸಹ ಇಲ್ಲಿ ಅಂತರಗಳನ್ನು ಹೆಚ್ಚಾಗಿ ಬಿಟ್ಟು ಇಲ್ಲಿ ಪದಕ್ಕೆ ಬಿಡಬೇಕಾದಂತಹ ಗ್ಯಾಪ್ನ ಬಿಡ್ತಾ ಇಲ್ಲ. ಈ ರೀತಿ ಸಮಸ್ಯೆ ಅವ್ರಿಗೆ, ಮಗುಗೆ ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಹೇಗೆ ಪರಿಹರಿಸ್ಬೋದು ಅನ್ನೋದನ್ನು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪರಿಹಾರನ ನಾನಿಲ್ಲಿ ನನಗೆ ಗೊತ್ತಿರುವಂತಹ ಒಂದು 7-8 ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಪೆನ್ಸಿಲ್ ಹಿಡಿತ ಬೆರಳಿನ ನಿಯಮ ಅಂತ. ಪೆನ್ಸಿಲ್ ಹಿಡಿತ ಬೆರಳಿನ ನಿಯಮ ಅಂದರೆ 1 ಫಿಂಗರ್ ಗ್ಯಾಪ್. ನಮಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿರುತ್ತೆ, ನಮ್ಮ ಟೀಚರ್ಸು ಅಕ್ಷರಗಳನ್ನ ಚೆನ್ನಾಗಿ ಬರಿಬೇಕು ಅಂತ ಅಂದರೆ ಏನಂತ ಹೇಳ್ತಾರೆ, 1 ಫಿಂಗರ್ನ ಗ್ಯಾಪ್ ಇಟ್ಟು, ಅಕ್ಷರಗಳಲ್ಲಿ ಗ್ಯಾಪ್ ಇಟ್ಟು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ನಾವು ಅದನ್ನು ಮಗುಗೆ ಹೇಳ್ಕೊಡ್ಬೇಕು. ಏನಂದರೆ, ಒಂದು ಪದ ಇನ್ನೊಂದು ಪದದ ನಡುವೆ 1 ಫಿಂಗರ್ ಗ್ಯಾಪನ್ನು ನಾವು ಬಿಡಬೇಕಾಗತ್ತೆ. ಇದು ಅತ್ಯಂತ ಸುಲಭ ವಿಧಾನ ಮಕ್ಕಳಿಗೆ ಅನುಸರಿಸೋದಕ್ಕೆ. ನೋಡಿ, ನು ಸ ರಿ ಸಿ ಅಂತ ಬಿಟ್ಟ ಮೇಲೆ ಆ ಮಗು 1 ಫಿಂಗರ್ ಲೆಫ್ಟ್ ಹ್ಯಾಂಡಲ್ಲಿರುವಂತಹ 1 ಫಿಂಗರ್ನ ಇಟ್ಕೊಂಡು ನೆಕ್ಸ್ಟು ಪರಿ ಹ ರಿ ಸಿ ಅಂತ ಬರಿಬೇಕು. ಇವಾಗ ಇದನ್ನು ನಾವು 1 ಫಿಂಗರ್ ಗ್ಯಾಪ್ ಅಂತರ ಅಂತ ಹೇಳ್ತೀವಿ. ನಾನಿಲ್ಲಿ ಮಗು ಥರ ರೀತಿಯಲ್ಲೇ ಬರೆದು ನಾನು ವಿವರಿಸ್ತಾ ಇದ್ದೀನಿ. ಅಕ್ಷರ ಸುಂದರವಾಗಿಲ್ಲ ಹಾಗೆ ಹೀಗೆ ಅಂತ ನೆಕ್ಸ್ಟ್ ಕಮೆಂಟನ್ನು ಹಾಕಿಬಿಡಿ. ನಾನು ಅಕ್ಷರ ಸುಂದರವಾಗಿರೋದಕ್ಕಿಂತ ಅಕ್ಷರಗಳನ್ನು ಹೇಗೆ ಅಂತರಗಳನ್ನು ನಿಭಾಯಿಸಿ ಬರಿಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಂತರ ಹೀಗೆ ಪದಗಳ ಅಂತರಗಳನ್ನು ಒಂದು ಬೆರಳಿನ ಅಂತರ, ಈ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟು ಪದಗಳ ಅಂತರ ಆಯಿತು. ನೆಕ್ಸ್ಟು ಪೆನ್ಸಿಲ್ ಹಿಡಿತ. ನೋಡಿ, ಪೆನ್ಸಿಲ್ನ ನಾವು ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೂ ಪದಗಳ ಅಂತರ ಗೊತ್ತಾಗುತ್ತೆ. ಹಾಗೆ ಕೆಲವರು ಯಾವ ಥರ ಈ ಥರ ಇಟ್ಕೋತಾರೆ, ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇರುತ್ತೆ. ಅದಕ್ಕೆ ಆಯಾ ಶೈಲಿಗೆ ತಕ್ಕಂತೆ ಅವರ ಹ್ಯಾಂಡಿಂಗು ಸಹ ಬರುತ್ತೆ. ಆದರೆ
ಈಗ ಅಂತರಗಳನ್ನು ನಿಭಾಯಿಸಬೇಕು ಅಂತ ಅಂದರೆ ಕೆಲವೊಂದು ಸರಿ ಪೆನ್ಸಿಲ್ ಹಿಡಿತನೂ ಸಹ ನಾವು ನೋಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಪೆನ್ಸಿಲ್ ಹಿಡಿತ ಬರ್ತಾ ಬಂದರೆ ಆವಾಗ ಪದಗಳ ಅಂತರ ಹೆಚ್ಚಾಗುತ್ತೆ. ನೋಡಿ ಹಿಂಗೆ ಇಟ್ಕೊತಾ ಇದ್ದರೆ ಇಲ್ಲಿ ನಮಗೆ ಗ್ಯಾಪ್ ಬರುತ್ತೆ 2. ಅದನ್ನೇ ನಾವು 3 ಬೆರಳು ಹೀಗೆ ಇಟ್ಕೊಂಡು ಬರೆದ್ರೆ ನಾವು ಒಂದೊಂದು ಪದಗಳಕ್ಕೂ ಅಂತರ ಕಡಿಮೆ ಇರುತ್ತೆ. ಇದನ್ನು ಸ್ವಲ್ಪ ಅನುಸರಿಸಬಹುದು ಅಂತಹ ವಿಧಾನ. ಇದು ಆಗಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅನುಸರಿಸಲಿಲ್ಲ ಅಂದರೂ ಪರವಾಗಿಲ್ಲ. ಯಾಕಂದರೆ ಒಬ್ಬೊಬ್ಬರು ಹಿಡಿತದ ಶೈಲಿ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರು ಬರವಣಿಗೆ ಶೈಲಿ ಇನ್ನೊಂದು ಬೇರೆ ಥರ ಇರುತ್ತೆ. ಇವಾಗ ನನಗೆ ಆ ರೀತಿ ಅನಿಸುತ್ತೆ, ಅಂದರೆ ಬೇರೆಯವ್ರಿಗೂ ಅದೇ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟು ಗೆರೆಗಳಿರುವ ಪುಸ್ತಕದ ಬಳಕೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಅಭ್ಯಾಸನ ಮಾಡಬೇಕು ಅಂತ ಅಂದರೆ 2 ಲೈನ್ಸ್ ಬುಕ್ಕು. ಹಾಗೆ ಇದು ಇಂಗ್ಲೀಷು ಪದಗಳನ್ನು ಬರಿಬೇಕು ಅಂತ ಅಂದರೆ 4 ಲೈನ್ಸ್ ಬುಕ್ಕು. ಇನ್ನೊಂದೇನಂತ ಅಂದರೆ ಈ ಪದಗಳ ಅಂತರ ಜಾಸ್ತಿ ಪ್ರಾಬ್ಲಮ್ ಕೊಡೋದೇ ಕನ್ನಡ ಪದನ ವಾಕ್ಯರಚನೆ ಬರೆಯಬೇಕಾದ್ರೆ ಮಾತ್ರ. ಇಂಗ್ಲೀಷ್ನಲ್ಲಿ ಅಷ್ಟು ಇರೋದಿಲ್ಲ, ಯಾಕಂದರೆ ಅದು ಜಾಯಿಂಟ್ ಲೆಟರಲ್ಲಿ ಕೂಡಿ ಬರೆಸೋದ್ರಿಂದ ಪದಗಳಲ್ಲಿ ಅಂತರಗಳಿರೋದಿಲ್ಲ, ವಾಕ್ಯಗಳಲ್ಲಿ ಅಂತರಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಹಾಗೆ ಡಾಟ್ ಅಭ್ಯಾಸ ಅಂದರೆ ನಮಗೂ ಸಹ ಚಿಕ್ಕ ವಯಸ್ಸಲ್ಲಿ ಈ ಥರ ಪದಗಳ ಅಂತರ ಕಡಿಮೆ ಇದ್ದಾಗ ಈ ಥರ ಎಲ್ಲ ಒಟ್ಟಿಗೆ ಮಿಕ್ಸಪ್ ಆಗಿ ಬರೀತಾರಲ್ಲ, ಈ ಥರ ಸಮಸ್ಯೆಗೆ ಬಹು ಮುಖ್ಯವಾದ ಹಾಗೂ ಸಿಂಪಲ್ ಆಗಿರುವಂತಹ ನಿಯಮ ಅಂತಲೇ ಹೇಳಿದ್ರೆ ಇದು ಡಾಟ್ ಅಭ್ಯಾಸ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಒಂದು ಪದ ಇಲ್ಲಿ ಬರಿಬೇಕು. ಇವಾಗ ಇನ್ನು ಸುಂದರವಾದ ತೋಟ, ನೋಡಿ ಇಲ್ಲಿ ಇಷ್ಟಾದಮೇಲೆ ನೆಕ್ಸ್ಟ್ ಎಲ್ಲಿಂದ ಬರಬೇಕು ಅಂತ ಇಲ್ಲಿ ಡಾಟ್ ಇಟ್ಕೋಬೇಕು. ಒಂದು ವಾಕ್ಯ ಎಷ್ಟು ಉದ್ದ ಇರುತ್ತೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ವಾಕ್ಯ, ನೆಕ್ಸ್ಟು ತೋಟ, ಸುಂದರವಾದ ತೋಟ ಇಲ್ಲಿದೆ, ಇಲ್ಲಿ ಗಂಟಾದ್ಮೇಲೆ ನೆಕ್ಸ್ಟ್ ಇಲ್ಲಿದೆ. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬರೆಯೋದ್ರಿಂದ ಸ್ವಲ್ಪ ಕೆಲವೊಂದು ಸರಿ ತೊಂದರೆ ಆಗ್ತಿದೆ. ಹಾಗೆ ಡಾಟ್ ಇಟ್ಕೊಂಡು ಸಹ ಬರೆದ್ರೆ ಈ ಅಂತರದ ಸಮಸ್ಯೆ ಕಡಿಮೆ ಆಗುತ್ತೆ. ನೆಕ್ಸ್ಟು ಒತ್ತಕ್ಷರಗಳು, ಕೊಂಬು, ಇಳಿ ಇವುಗಳ ನಿರ್ವಹಣೆ. ಕನ್ನಡದಲ್ಲಿ ತೊಂದರೆ ಇತ್ತು ಅಂದರೆ ಒತ್ತಕ್ಷರಗಳನ್ನು ಅದೇ ರೀತಿ ಕೊಡೋದ್ರಿಂದ ಅದೇ ಸ್ಥಾನದಲ್ಲಿ ಕೊಡಬೇಕು. ನಂತರ ಇವಾಗ ನೋಡಿ ಅಕ್ಷರ ಅನ್ನೋದನ್ನ ನೋಡಿ, ಅಕ್ಷರ, ಈ ಅಕ್ಷರನ ಅದೇ ಕೆಳಗೆ ಬರೆಯೋದ್ರಿಂದ ಅದಂತರನೂ ಆ ಪದದ ಅಂತರನೂ ಅಲ್ಲೇ ಬರಿಬೇಕು. ಒತ್ತಕ್ಷರಗಳು, ಕೊಂಬು ಇವುಗಳ ಮೇಲೆ ನಾವು ಗಮನ ಹರಿಸಿ ಬರೆದ್ರೆ ಅವು ಅದೇ ಜಾಗದಲ್ಲಿ ಯಥಾವತ್ತಾಗಿ ಬರೆದ್ರೆ ಆಗ ಈ ಅಂತರ ಸಮಸ್ಯೆಯೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ನಂತರ ಒಂದೇ ವೇಗದಲ್ಲಿ ಬರೆಯೋದು ಅಂತ ಅಂದರೆ ನಾವು ಬರಿತಾ ಇರ್ತೀವಿ, ನಿಧಾನಕ್ಕೆ ತುಂಬ ಚೆನ್ನಾಗಿ ಬರಿತಾ ಇರ್ತೀವಿ. ಹಾಗೆ ಬರಿತಾ ತುಂಬ ಸ್ಪೀಡಲ್ಲಿ ಬರಿತಾ ಇರ್ತೀವಿ. ಆಗ ಅಕ್ಷರಗಳು ಸುಂದರವಾಗಿರೋದು ಇಲ್ಲ, ಅದ್ರ ಜೊತೆಗೆ ಆ ಗ್ಯಾಪ್ ಸೆನ್ಸ್ ಸಹ ತುಂಬ ಜಾಸ್ತಿ ಆಗೋದು, ಕೆಲವೊಂದು ಕಡೆ ತುಂಬ ಕಡಿಮೆ ಆಗೋದು. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ತುಂಬ ಕೆಟ್ಟೋಗುತ್ತೆ. ಅದರ ಕಡೆ ಒಂದು ಗಮನ ಕೊಟ್ಟರೆ ಈ ಸಮಸ್ಯೆ ಇದು ಒಂದು ಪರಿಹಾರ. ಉದಾಹರಣೆ ವಿವರಿಸಿ. ಇವಾಗ ನಾನು ನಿಮಗೆ ಇಲ್ಲಿ ಏನೇನು ಯಾವ್ಯಾವ ರೀತಿ ಹೇಳಿದ್ದೀನೋ ಆ ರೀತಿ ನೋಡು, ಈ ಅಕ್ಷರನ ಹೀಗೆ ಬರಿಬೇಕು ಅಂತ ನೀವು ಮನೇಲಿ ಕೂತ್ಕೊಂಡು ತೋರಿಸ್ಬೇಕು, ಉದಾಹರಣೆ ಸಮೇತ ನೀವು ವಿವರಿಸಿದ್ರೆ. ನೆಕ್ಸ್ಟು ಪೆನ್ಸಿಲ್ಗಳ ಆಯ್ಕೆ. ಇದು ಸಹ ಕೆಲವೊಬ್ಬರಿಗೆ ಮ್ಯಾಟ್ರ್ ಆಗುತ್ತೆ. ಅಂದರೆ ಪೆನ್ಸಿಲ್ ಆಗಲಿ ಪೆನ್ನಾಗಲಿ, ಇವಾಗ ನಾನು ಇದು OX ಪೆನ್ನನ್ನು ತೊಗೊಂಡಿದ್ದೀನಿ, ಬಟ್ ಇದು ನನಗೆ ಕಂಫರ್ಟಬಲ್ ಇರದೆ, ಅದಕ್ಕಿಂತ ಕಂಫರ್ಟಬಲ್ ಆಗಿರೋಂಥದ್ದು ನನ್ನ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸ್ನಲ್ಲಿ ಉಪಯೋಗದಲ್ಲಿ ಇದ್ದಂತಹ ಪೆನ್ಗಳೆಲ್ಲ ಅವು ನನಗೆ ತುಂಬ ಅಭ್ಯಾಸ ಆಗಿದೆ. ಈಗಿರೋ ಪೆನ್ಸಿಲಲ್ಲಿ ನಾನು ಈ ಥರ ಬರ್ತಿದೆ, ಈ ಪೆನ್ನಲ್ಲಿ ನನಗೆ ಈ ಥರ ಹ್ಯಾಂಡಿಂಗ್ ಬರ್ತಿದೆ. ಅದೇ ಇನ್ನೊಂದು ಪೆನ್ನಲ್ಲಿ ಅದೇ ರೀತಿಯಾದ ಬೇರೆ ರೀತಿ
ಹ್ಯಾಂಡ್ ರೈಟಿಂಗ್ ಬರುತ್ತೆ. ಅದಕ್ಕೆ ನಿಮ್ಮ ಮಕ್ಕಳ ಅಕ್ಷರ ಶೈಲಿಗೆ ಅನುಗುಣವಾಗಿ ಯಾವ್ಯಾವ ರೀತಿ ಪೆನ್ಸಿಲ್ಲಾಗಲಿ ಪೆನ್ನಾಗಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪರವಾಗಿಲ್ಲ, ಒಂದು ಪೆನ್ಸಿಲ್ ಕೊಟ್ಟು ನೋಡಿ, ಅದು ಕೆಲವೊಬ್ಬರು ಒತ್ತಿ ಬರೀತಾರೆ. ಆವಾಗ ನೀವು ಅವ್ರಿಗೆ ಲೈಟಾಗಿರೋ ಪೆನ್ಸಿಲ್ ಅಂದರೆ ಎಕ್ಸಾಂಪಲ್ ನಟರಾಜ ಪೆನ್ಸಿಲ್ ಆ ಥರದ ಕೊಟ್ಟರೆ ಅವ್ರಿಗೆ ಬ್ಯಾಲೆನ್ಸಿಂಗ್ ಆಗುತ್ತೆ. ಕೆಲವೊಬ್ಬರು ತುಂಬ ಒತ್ತದೇ ಬರೀತಾರೆ. ಅಂಥ ಮಕ್ಕಳಿಗೆ ನೀವು ಸ್ವಲ್ಪ ಎಕ್ಸ್ಟ್ರಾ ಡಾರ್ಕು, ಅಪ್ಸರ ಎಕ್ಸ್ಟ್ರಾ ಡಾರ್ಕ್ಸ್ ಆ ಥರ ಪೆನ್ಸಿಲ್ ಬರುತ್ತೆ, ಅದನ್ನು ಉಪಯೋಗಿಸ್ಬೋದು. ಆಮೇಲೆ ಇವಾಗ ನಾನು ಹೇಳ್ದಂಗೆ ಪೆನ್ಸಿಲ್ ಹಿಡಿತ ಅಂತ ಹೇಳ್ದಿಯಲ್ಲ, ಈ ಪೆನ್ಸಿಲ್ ಹಿಡಿತ ಅಂತ ಅಂದರೆ ಕೆಲವ್ರು ಪೆನ್ಸಿಲಲ್ಲಿ ತ್ರೀ ಸೈಡ್ ಗ್ರಿಪ್ಸ್ ಇರುತ್ತೆ. ಇನ್ನು ಕೆಲವ್ರು ಪೆನ್ಸಿಲಲ್ಲಿ ಒಂದು 6 ಸೈಡ್ಸು, ಈ ಥರ ಪೆನ್ಸಿಲ್ಲು ಗ್ರಿಪ್ ಇರೋಂತಹ ಪೆನ್ಸಿಲ್ಲೇ ಬೇರೆ ಬರುತ್ತೆ. ಆ ಥರ ಆಯ್ಕೆಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ಬೇರೆ ಯಾರಿಗೂ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಅಂದ್ರೂ ನನಗೆ ಕಮೆಂಟ್ ಮಾಡಿ ಸಜೆಷನ್ ಕೇಳಿದಂಥವ್ರಿಗೆ ಖಂಡಿತ ಪರಿಹಾರ ಆಗಿರುತ್ತೆ ಅಂತ ತಿಳ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಸ್ಟಡಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.